ಒಂದು ಐಸ್ ಕ್ರೀಮ್ ಅಂತ ಹೇಳಿದ್ರೆ ನಿಜವಾದ ಐಸ್ ಕ್ರೀಮ್ ಯಾವುದಾಗಿರುತ್ತೆ? ಸೊ ನಾವು ಆರೋಗ್ಯಕ್ಕೆ ಚೆನ್ನಾಗಿರುವಂಥ ಐಸ್ ಕ್ರೀಮನ್ನು ತಿನ್ನಬೇಕು ಅಂತ ಹೇಳಿದ್ರೆ ಅದರ ಕ್ವಾಲಿಟಿ ಎಷ್ಟಿರಬೇಕು? ಈಗ ಐಸ್ ಕ್ರೀಮ್ ಅಂತ ಇದ್ದರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಿದರೆ ಅದು ಐಸ್ ಕ್ರೀಮ್ ತಿಂದರೆ ಯಾವುದೇ ಥರ ಆರೋಗ್ಯಕ್ಕೆ ಹಾನಿಕರ ಆಗಲ್ಲ. ನಮ್ಮ ಐಸ್ ಕ್ರೀಮು ಹಾಗೆ ಇರಬೇಕು, ಮಧುರವಾಗಿರಬೇಕು, ಆಮೇಲೆ ಮನೋಹರವಾಗಿರಬೇಕು, ಆಮೇಲೆ ಅದು ಅಷ್ಟು ಸ್ಮೂತ್ನೆಸ್ ಇರಬೇಕು ಅದರಲ್ಲಿ. ಅದು ಆ ಕ್ರೀಮಿ ಸ್ಟ್ರಕ್ಚರ್ ಅವರಿಗೆ ತಿನ್ನುವರಿಗೆ ಫೀಲ್ ಆಗಬೇಕು. ನಾವು 4 ಲೀಟರ್ ಪ್ಯಾಕು ಆಮೇಲೆ ಫ್ಯಾಮಿಲಿ ಪ್ಯಾಕು ಅವೆಲ್ಲ ಬೈ ಹ್ಯಾಂಡೇನೆ ಮಾಡೋದು. ಓಕೆ. ಆಮೇಲೆ ಕಪ್ಸು ಕೋನ್ಸ್ ಎಲ್ಲ ಈ ಮಷೀನಲ್ಲಿ ರೆಡಿ ಆಗುತ್ತೆ. ಇಲ್ಲಿ ರೆಡಿ ಆಗುತ್ತೆ? ಹೌದು. ಓಕೆ. ಈ ಮಷೀನಲ್ಲಿ ರೆಡಿ ಆಗುತ್ತೆ. ಎಲ್ಲ ಆಟೋಮೆಟಿಕ್ ಆಗಿ ರೆಡಿ ಆಗುತ್ತೆ. ನೋಡಿ, ಇದು ಸಿಕ್ಕಾಬಟ್ಟೆ ಕೂಲ್ ಆಗಿರುವಂಥ ಕೋಲ್ಡ್ ರೂಮ್ ಇದು. ಯಪ್ಪ, ಸಿಕ್ಕಾಬಟ್ಟೆ ಕೋಲ್ಡ್ ಇದೆ. ಓಕೆ, ಈ ರೀತಿ ಸ್ಟೋರ್ ಆಗುತ್ತೆ? ಹೌದು, ಈ ರೀತಿ ಸ್ಟೋರ್ ಆಗುತ್ತೆ. ಓಕೆ, ನೋಡಿ ಇಲ್ಲಿದೆ ನೋಡಿ. ಎಸ್, ಇಲ್ಲಿದೆ ನೋಡಿ. ಇದು ಗಟ್ಟಿ ಆಗುತ್ತೆ? ಹೌದು, ಗಟ್ಟಿಯಾಗಿರುತ್ತೆ. ಇಲ್ಲಿ ಮಿಲ್ಕ್ ಅನ್ನ ನಾವು ಬಾಯ್ಲ್ ಮಾಡ್ಕೋತೀವಿ ಇದರಲ್ಲಿ. ಹೌದು, ಇದರಲ್ಲಿ ಮಿಲ್ಕ್ ಬಾಯ್ಲ್ ಮಾಡ್ಕೋತೀವಿ. ಓಕೆ. ಇದು 80 ಡಿಗ್ರಿಯಲ್ಲಿ ಮಿಲ್ಕ್ ಬಾಯ್ಲ್ ಆಗುತ್ತೆ. ಫ್ರೂಟ್ಸ್ ಅಲ್ಲಿ ಒಂದು 10 ವೆರೈಟಿ ಇದೆ. ಸೀಬೆಹಣ್ಣು, ಅಂದ್ರೆ ಗಾವಾ, ಆಮೇಲೆ ಜಾಕ್ ಫ್ರೂಟು, ಆಮೇಲೆ ಮಾವಿನಕಾಯ್ದಿದೆ, ನಮ್ಮ ಯುನಿಕ್ ಫ್ಲೇವರ್ ಅದು ಮಾವಿನಕಾಯಿ ಐಸ್ ಕ್ರೀಮ್. ಹೌದಾ? ಹೌದು, ಸೂಪರ್. ಆಮೇಲೆ ಲಿಚ್ಚಿ ಇದೆ, ಆಮೇಲೆ ಪೈನಾಪಲ್ ಇದೆ. ಒಂದು 15 ವರ್ಷದಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಐಸ್ ಕ್ರೀಮ್ಗಳು, ಒಳ್ಳೆ ಮಿಲ್ಕ್ನಲ್ಲಿ ಮಾಡಿರೋದು, ವೆರಿ ಟೇಸ್ಟಿ ಆ್ಯಂಡ್ ಕ್ವಾಲಿಟಿ ಮೇಂಟೈನ್ ಆಗಿದೆ. 20 ಚಿಲ್ಲರೆ ವರ್ಷದಿಂದ ಸೇಮ್ ಕ್ವಾಲಿಟಿ ಮೇಂಟೈನ್ ಆಗಿದೆ. ಇಲ್ಲಿ ನಾವು ಅದಕ್ಕೆ ಫ್ರೂಟ್ಸ್ ಮಿಕ್ಸ್ ಮಾಡೋದಾದ್ರೆ ಫ್ರೂಟ್ಸು, ಆಮೇಲೆ ಫ್ಲೇವರ್ ಆದರೆ ಫ್ಲೇವರು, ಆ ಥರ ಮಿಕ್ಸ್ ಮಾಡಿ ಅದಕ್ಕೆ ಕಳಿಸ್ತೀವಿ. ಅಲ್ಲಿ ಐಸ್ ಕ್ರೀಮ್ ಆಗಿ ಔಟ್ಪುಟ್ ಆಗಿ ಬರುತ್ತೆ, ಹೊರಗಡೆ ಬರುತ್ತೆ. ಹೌದು, ಹೊರಗಡೆ ಬರುತ್ತೆ. ಇದು ಜಾಕ್ ಫ್ರೂಟ್ ಐಸ್ ಕ್ರೀಮು ಈಗ ನಾನು ತಿಂತಾ ಇರೋದು. ಇದು ನೋಡಿದರೆ ಈಗ ನಮಗೆ ಈ ಹಲಸಿನ ಹಣ್ಣು ಕಡುಬು ತಿಂತಾರ ನಿಮಗೆ ರಿಯಲ್ ಫೀಲ್ ಬರುತ್ತೆ ಇದರಲ್ಲಿ. ಈಗ ನಾವು ಮಾಡೋ ಐಸ್ ಕ್ರೀಮ್ ಹೇಗೆ ಕಸ್ಟಮರಿಗೆ ಸಿಗತ್ತೆ ಅಂದರೆ, ಇವತ್ತು ಮಾಡಿರೋ ಐಸ್ ಕ್ರೀಮ್ ನಾಳೆ ಕಸ್ಟಮರಿಗೆ ಸಿಗತ್ತೆ. ನಮ್ಮ ಕಾನ್ಸೆಪ್ಟ್ ಅದೇನೆ. ನಾವು ಎಷ್ಟು ಫ್ರೆಶ್ ಆಗುತ್ತೋ ಅಷ್ಟು ಫ್ರೆಶ್ ಅನ್ನು ಕೊಡ್ತೀವಿ. ಫ್ರಾಂಚೈಸಿನೂ ಇದೆ ನಮ್ದು ಕಾನ್ಸೆಪ್ಟು. ಆಮೇಲೆ ಇಲ್ಲ ನಮಗೆ ಫ್ರಾಂಚೈಸಿ ಬೇಡ, ಬರೀ ನಮಗೆ ಐಸ್ ಕ್ರೀಮ್ ಬೇಕು ಅಂದರೆ ಅದನ್ನು ನಾವು ಸಪ್ಲೈ ಮಾಡ್ತೀವಿ. ಸ್ಟಾರ್ಟಿಂಗಲ್ಲಿ 20 ರೂಪಾಯಿಂದ ಸ್ಟಾರ್ಟ್ ಆಗಿದೆ. ಇವತ್ತಿದೆ 10 1 ಕೋಟಿ ಟರ್ನ್ ಓವರ್ ಅಲ್ಲಿ ಇದೆ. ಮಂದಾರ ಐಸ್ ಕ್ರೀಮ್ ತಿನ್ನಿ, ಹೆಲ್ದಿ ಆಗಿರಿ, ಏನೂ ವರಿ ಮಾಡಬೇಡಿ. ಅಯ್ಯೋ ಐಸ್ ಕ್ರೀಮ್ ತಿನ್ಬಾರ್ದು, ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಆರಾಮಾಗಿ ತಿನ್ನಿ, ಎಂಜಾಯ್ ಮಾಡಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವು ಕಳೆದ ವರ್ಷ ಡಾಕ್ಟರ್ಸ್ನ ಕೆಲವೊಂದು ವಿಡಿಯೋಸ್ಗಳನ್ನು ಮಾಡಿದಾಗ ನಮಗೆ ಡಾಕ್ಟರ್ ಹೇಳಿದ್ದು, ನಾವೆಲ್ಲ ಸುತ್ತಮುತ್ತ ಐಸ್ ಕ್ರೀಮನ್ನು ತಿಂತಾ ಇದ್ದೀವಲ್ಲ, ಸೊ ಇವ್ಯಾವುದೂ ಕೂಡ ಪ್ಯೂರ್ ಆಗಿರುವಂಥ ಐಸ್ ಕ್ರೀಮೇ ಅಲ್ಲ ಅಂತ ಹೇಳಿದ್ರು. ಅವತ್ತಿಂದ ಇವತ್ತಿನವರೆಗೂ ಅದ್ರ ಬಗ್ಗೆ ಸರ್ಚ್ ಮಾಡ್ತಾನೇ ಇದ್ದೆ. ಸೊ ಹೀಗೆ ಸರ್ಚ್ ಮಾಡ್ತಿರ್ಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು ಮಂದಾರ ಐಸ್ ಕ್ರೀಮ್. ಇದು ಬೆಂಗಳೂರಿನಲ್ಲೇ ಇರುವಂಥದ್ದು. ಸೊ ಇವತ್ತು ನಾನು ಮಂದಾರ ಐಸ್ ಕ್ರೀಮ್ ಕ್ರಿಯೇಟ್ ಆಗುತ್ತಲ್ಲ, ಸೊ ಅದೇ ಸೆಂಟರ್ನ ಅವರ ಫ್ಯಾಕ್ಟ್ರಿಯ ಒಳಗಡೆನೆ ಬಂದಿದ್ದೀನಿ. ನೋಡಿ, ಇವರು ಕಳೆದ 23 ವರ್ಷಗಳಿಂದ ಐಸ್ ಕ್ರೀಮನ್ನು ಮಾಡ್ತಾ ಇದ್ದಾರೆ. ಒಂದು ಐಸ್ ಕ್ರೀಮ್ ಅಂತ ಹೇಳಿದ್ರೆ ನಿಜವಾದ ಐಸ್ ಕ್ರೀಮ್ ಯಾವುದಾಗಿರುತ್ತೆ? ಸೊ ನಾವು ಆರೋಗ್ಯಕ್ಕೆ ಚೆನ್ನಾಗಿರುವಂಥ ಐಸ್ ಕ್ರೀಮನ್ನು ತಿನ್ನಬೇಕು ಅಂತ ಹೇಳಿದ್ರೆ ಅದರ ಕ್ವಾಲಿಟಿ ಎಷ್ಟಿರಬೇಕು? ಸೊ ಇವೆಲ್ಲವುದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ, ಜೊತೆಗೆ ನೀವೇನಾದರೂ ಮಂದಾರ ಐಸ್ ಕ್ರೀಮನ್ನು ತಿಂದಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಟ್ರೈ ಮಾಡಿ. ಯಾಕಂದರೆ ಇವರು ನ್ಯಾಚುರಲ್ ಫ್ಲೇವರ್ಸ್ಗೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದಾರೆ. ನಾನು ಇವತ್ತಿಲ್ಲಿಗೆ ಬಂದಾಗ ಹೇಳ್ತಾ ಇದ್ರು, ಎಲ್ಲ ಸಕ್ಕರೆಯನ್ನು ಯೂಸ್ ಮಾಡ್ತಾರೆ ಸರ್, ಆದರೆ ಬದಲಾಗಿ ನಾವು ಬೆಲ್ಲವನ್ನು ಯೂಸ್ ಮಾಡಿ ಐಸ್ ಕ್ರೀಮನ್ನು ಮಾಡಬೇಕು, ಅದ್ರ ಬಗ್ಗೆ ಯೋಚನೆಗಳು ನಡೀತಾ ಇದೆ, ಈಗಷ್ಟೇ ಪ್ರೊಡಕ್ಷನ್ ಶುರು ಮಾಡಿದ್ದೀವಿ ಅಂತಾನು ಕೂಡ ಹೇಳಿದ್ರು. ಸೊ ಹಂಗಾಗಿ ಬನ್ನಿ, ಮಂದಾರ ಪ್ಯೂರ್ ಮಿಲ್ಕ್ ರಿಯಲ್ ಟೇಸ್ಟ್ ಐಸ್ ಕ್ರೀಮ್ ಹೆಂಗೆ ರೆಡಿ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಇಲ್ಲಿ ಇದರ ಓನರ್ ಇಲ್ಲೇ ಇದ್ದಾರೆ, ಲಂಬೋದರ್ ಹೆಗ್ಡೆ ಅವರು. ಇವರು ಹೊನ್ನಾವರ ಮೂಲದವರು, ಆದರೆ ಇಲ್ಲಿ ಬೆಂಗಳೂರಿಗೆ ಬಂದು 23 ವರ್ಷಗಳಿಂದ ಈ ಐಸ್ ಕ್ರೀಮ್ ಟೇಸ್ಟನ್ನು ಜನಗಳಿಗೆ ಕೊಟ್ಟಿದ್ದಾರೆ. ಸರ್, ಇವತ್ತು ನಿಮ್ಮ ಔಟ್ಲೆಟ್ನ ಒಳಗಡೆ ಅಂದರೆ ಫ್ಯಾಕ್ಟ್ರಿ ಒಳಗಡೆ ನಾವು ಬಂದಿದ್ದೀವಿ. ಸೊ ನಿಜವಾಗ್ಲೂ ಖುಷಿ ಆಯಿತು. ಮಂದಾರ ಐಸ್ ಕ್ರೀಮ್ ಬಗ್ಗೆ ತಿಳ್ಕೊಂಡೇ ಇಲ್ಲಿಗೆ ಬಂದೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ನಿಮಗೆ ಧನ್ಯವಾದವನ್ನು ಫಸ್ಟಿಗೆ ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರೀತಿಯ ಸ್ವಾಗತ ನಿಮಗೆ. ಯಾಕಂದರೆ ಒಂದು ಐಸ್ ಕ್ರೀಮ್ ಹೆಂಗೆ ರೆಡಿ ಆಗುತ್ತೆ ಅನ್ನೋದು ನಮ್ಗೆ ಕೂಡ ಗೊತ್ತಿಲ್ಲ. ಐಸ್ ಕ್ರೀಮನ್ನು ತಿಂತೀವಿ, ತಗೊತೀವಿ, ಮಗುವಿಗೆ ಇಷ್ಟ ಅಂತ ಕೊಡ್ತೀವಿ, ಮನೆಗೆ ಇಷ್ಟ ಅಂತ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಆದರೆ ಅದು ಎಷ್ಟೋ ಹೆಲ್ತ್ಗೆ ಒಂದು ಅನ್ಹೆಲ್ತಿಗೂ ಕೂಡ ಕಾರಣ ಆಗಿರುತ್ತೆ ಅನ್ನೋದನ್ನು ಕೇಳಿದ್ದೆ.
ಇವರು ರೆಡಿ ಮಾಡುವಂಥ ಐಸ್ ಕ್ರೀಮ್ ಕಂಪ್ಲೀಟ್ಲಿ ಪ್ಯೂರ್ ಹೆಲ್ದಿ ಆಗಿರುತ್ತೆ ಅನ್ನೋದು ಗೊತ್ತಾಯ್ತು. ಹಾಗಾಗಿ ನಿಮ್ಮ ಹತ್ರನೇ ಇದ್ರ ಮಾಹಿತಿ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸರ್, ಮೊದಲಿಗೆ ಈ ಮಂದಾರ ಐಸ್ ಕ್ರೀಮ್ ಹುಟ್ಟಿದ್ದು ಹೆಂಗೆ ಸರ್, ಹೆಂಗೆ ಇದರ ಜರ್ನಿ ಅಂತ? ನಾನು 2002ನಲ್ಲಿ ಬೆಂಗಳೂರಿಗೆ ಬಂದೆ. ಓಕೆ. ಆಮೇಲೆ ನಮ್ಮ ರಿಲೇಷನ್ ಒಂದು ಚಿಕ್ಕ ಶಾಪ್ ಇತ್ತು, ಅಲ್ಲಿಗೆ ಕೆಲಸಕ್ಕೆ ಅಂತ ಬಂದೆ ನಾನು, ಅವ್ರಿಗೆ ಹೆಲ್ಪಿಗೆ ಅಂತ. ಆಮೇಲೆ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಒಂದು ಟ್ರೈನಿಂಗ್ ತಗೊಂಡೆ. ಓಕೆ. ಒಂದು 8 ತಿಂಗಳ ಕೆಲಸ ಮಾಡಿ ಆಮೇಲೆ ಅಲ್ಲಿಂದ ನಾನು ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ. 2003ನಲ್ಲಿ ನನ್ನ ಶಾಪ್ ಓಪನ್ ಮಾಡಿದೆ ಒಂದು. ಎಲ್ಲಿ ಅದು ಶಾಪ್? ಸುಂಕದಕಟ್ಟೆಯಲ್ಲಿ. ಓಕೆ. ಈಗಲೂ ಇದೆಯಾ ಅದು? ಹೌದು. ಓಕೆ. ಇವಾಗಲೂ ನಾವು ಅಲ್ಲಿಗೂ ಕೂಡ ಹೋಗಿ ಬರಬೇಕು. ಈ ಶೂಟ್ ಆದ ನಂತರ ಅಲ್ಲಿಗೂ ಕೂಡ ಹೋಗ್ತೀನಿ. ಇದರ ಮಧ್ಯದಲ್ಲಿ ಆ ಒಂದು ಸೆಂಟರ್ನ ವಿಡಿಯೋನು ಕೂಡ ನಾವು ತೋರಿಸೋಣ. ಸರ್, ಈಗ 2003ಯಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ಹೆಂಗೆ, ಒಂದು ಚಿಕ್ಕದಾಗಿ ಶುರು ಮಾಡಿದ್ದ ಹೇಗೆ? ಹೌದು, ಒಂದು ಚಿಕ್ಕದಾಗಿ ಒಂದು 20x12 ಶಾಪಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು, ಅಲ್ಲೇ ಸೇಲ್ ಮಾಡೋದು, ಆ ಥರ ಒಂದು ಚಿಕ್ಕದೊಂದು ಮಷಿನ್ ಇಟ್ಕೊಂಡು. ಓಕೆ. ಆಮೇಲೆ 4 ಶಾಪನ್ನು ಮಾಡಿದ್ವಿ. ಒಂದಿರೋದನ್ನು 4 ಮಾಡಿದ್ವಿ. ಅಂದರೆ 2007ನಲ್ಲಿ ನಮ್ದು ಮದುವೆ ಆಯಿತು ನಂದು. ಆಮೇಲೆ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಹೋದ್ವಿ. 4 ಶಾಪ್ ಆಯಿತು ನಂದು. ಆಮೇಲೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ನಾವು ಅದರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಹೋದ್ವಿ. ಓಕೆ. ಸ್ಟಡಿ ಮಾಡ್ತಾ ಹೋಗಿ ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ವು ಐಸ್ ಕ್ರೀಮನ್ನು, ಅದಕ್ಕಿಂತ ಬೆಟರ್ ಕ್ವಾಲಿಟಿ ಏನು ಕೊಡ್ಬೋದು ಕಸ್ಟಮರಿಗೆ ಅನ್ನೋದನ್ನು ನಾವು ರಿಸರ್ಚ್ ಮಾಡ್ತಾ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಂದ್ವಿ. ಮಂದಾರ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಒಂದು ಟೇಸ್ಟು, ಇನ್ನೊಂದು ಕ್ವಾಲಿಟಿ. ಹೌದು, ಕ್ವಾಲಿಟಿ ಜನ ಹೇಳೋದನ್ನ ಕೇಳ್ಪಟ್ಟಿದೆ. ಆಮೇಲೆ ಗೂಗಲ್ ರಿವ್ಯೂ ಅನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ಸರ್. ಇಲ್ಲಿ ನೋಡಿ, ಇಲ್ಲಿ ಇದೆ ನೋಡಿ, ಗೂಗಲ್ ರಿವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ ಕಂಪ್ಲೀಟ್ಲಿ 5 ಸ್ಟಾರ್ ಇದೆ. ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಅಂದರೆ ಇದೆಲ್ಲ ಸುಮಾರು ವರ್ಷಗಳಿಂದ ತಿಂದು ಮಂದಾರ ಐಸ್ ಕ್ರೀಮೇ ಬೇಕು ಅಂತ ತಿಂದು, ಹೌದು, ಬಹುಶಃ ಅವರು ರುಚಿಯನ್ನ ಗಿಟ್ಟಿಸ್ಕೊಂಡು ಈ ಒಂದು ರಿವ್ಯೂ ಅನ್ನ ಕೊಟ್ಟಿರಬಹುದು. ಯಾರೋ ಹೇಳಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಇದು. ಮಂದಾರ ಅಂತ ಹೇಳಿದ್ರೆ ಏನು ಸರ್? ಮಂದಾರ ಅಂದರೆ ಒಂದು ಹೂವಿನ ಹೆಸರು ಅದು. ಓಕೆ. ಆ್ಯಕ್ಚುಲಿ ಅದೊಂದು ಸುಮಾರಾಗಿ ಈಗ ಪಾರಿಜಾತ ಗಿಡ ಹೇಗಿದೆಯೋ ಅದೇ ಥರ ಕಲ್ಪವೃಕ್ಷ ಅನ್ನೋ ಒಂದು ಕಲ್ಪನೆ ಇದೆ. ಅದು ತುಂಬಾ ಮಧುರವಾದ ಹೂ, ಅಂದರೆ ನೋಡ್ಲಿಕ್ಕೂ ಸುಂದರ, ಆಮೇಲೆ ಅಷ್ಟು ಸ್ಮೂತ್. ಓಕೆ. ಹಾಗಾಗಿ ನಾನು ಆ ಹೆಸರನ್ನ ಚಾಯ್ಸ್ ಮಾಡ್ಕೊಂಡೆ. ನಮ್ಮ ಐಸ್ ಕ್ರೀಮು ಹಾಗೆ ಇರಬೇಕು, ಮಧುರವಾಗಿರ್ಬೇಕು, ಆಮೇಲೆ ಮನೋಹರವಾಗಿರ್ಬೇಕು, ಆಮೇಲೆ ಅದು ಅಷ್ಟು ಸ್ಮೂತ್ನೆಸ್ ಇರಬೇಕು ಅದರಲ್ಲಿ. ಅದು ಆ ಕ್ರೀಮಿ ಸ್ಟ್ರಕ್ಚರ್ ಅವರಿಗೆ ತಿನ್ನುವರಿಗೆ ಫೀಲ್ ಆಗಬೇಕು. ಅದಕ್ಕೋಸ್ಕರ ನಾನು ಆ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಎಸ್. ಮೇಡಮ್ ಅನ್ನ ನಾನು ಕೆಲವೊಂದು ದೊಡ್ಡ ಇವೆಂಟ್ಗಳಲ್ಲಿ ನೀವು ಹೋಗ್ತೀರಾ, ಅಲ್ಲೂ ಕೂಡ ಸ್ಟಾಲ್ಗಳಲ್ಲಿ ನೀವು ಇರ್ತೀರಾ, ನಿಮ್ಮನ್ನ ಅಬ್ಸರ್ವ್ ಮಾಡಿದ್ದೀನಿ, ನೋಡಿದ್ದೀನಿ ಕೂಡ. ಸೊ ಪ್ರತಿ ಸಲ ಜನ ಸಿಕ್ಕಿದಾಗ ಏನಂತಾರೆ ಮೇಡಮ್, ನಿಮಗೆ ನಿಮ್ಮ ಐಸ್ ಕ್ರೀಮೇ ಬೇಕು ಅಂತ ಹುಡ್ಕೊಂಡು ಬರ್ತಾರಂತೆ. ಇಲ್ಲಿ ನಿಮ್ಮದು ಫ್ರಾಂಚೈಸಿ ಇಲ್ವಾ, ಇಲ್ಲಿ ಶಾಪ್ ಇಲ್ವಾ, ನಾವು ಎಲ್ಲಿ ತಗೋಬೇಕು ಅಂತ ಕೇಳ್ತಾರಂತೆ. ಅಂಥವ್ರಿಗೆ ಏನು ಸಜೆಸ್ಟ್ ಮಾಡೋದು ಈಗ ನಾವು? ಹೌದು ಸರ್, ನನಗೆ ಅದೇ ಥರ ಎಕ್ಸ್ಪೀರಿಯನ್ಸ್ ತುಂಬ ಕಡೆ ಆಗಿದೆ. ಓಕೆ. ನಮ್ಮ ಹತ್ರ ಒಂದು ಐಸ್ ಕ್ರೀಮ್ ತಗೋತಾರೆ, ಆಮೇಲೆ ಫುಲ್ ಕ್ರೌಡ್ ಇರತ್ತೆ, ಅದಕ್ಕೆ ಸೈಡಲ್ಲಿ ನಿಂತು ಐಸ್ ಕ್ರೀಮ್ ತಿಂದಾಗಿ ಆದ್ಮೇಲೆ ನಮ್ಮ ಹತ್ರ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ, ನಾವಿರೋದು ವಿದ್ಯಾರಣ್ಯಪುರ, ಇಲ್ಲಿ ನಮ್ಗೆ ಎಲ್ಲಿ ಸಿಗತ್ತೆ ನಿಯರ್ ಬೈ ಅಂತ ಕೇಳ್ತಾರೆ. ಅಷ್ಟು ಎಲ್ಲರೂ ಒಬ್ರು ಅಂತ ಅಲ್ಲ, ತುಂಬಾ ಒಂದು 100 ಜನ ತಗೊಂಡ್ರೆ ಒಂದು 80 ಜನ ಅಂತೂ ಗ್ಯಾರಂಟಿ ಕೇಳ್ತಾರೆ. ನೋಡಿ, ಐಸ್ ಕ್ರೀಮ್ ಅಂತ ಹೇಳಿದ್ರೆ ಅದು ಹೆಲ್ದಿ ಅಲ್ಲ, ಅನ್ಹೆಲ್ದಿ ಆಗಿರುತ್ತೆ. ಅದಕ್ಕೆ ಏನೇನೋ ಕಲರ್ಗಳನ್ನ ಯೂಸ್ ಮಾಡ್ತಾರೆ. ನಿಜವಾದ ಐಸ್ ಕ್ರೀಮ್ ಅನ್ನು ನಾವು ತಿಂತಾನೆ ಇಲ್ಲ ಅಂತ ನನ್ನ ಹಳೆ ವಿಡಿಯೋದಲ್ಲಿ, ಅಂದ್ರೆ ನಾನು ಹಿಂದೆ ಡಾಕ್ಟರ್ಗಳನ್ನ ಸಂದರ್ಶನ ಮಾಡಿದ್ರೆ ಡಾಕ್ಟ್ರೇ ಹೇಳಿದ್ದಾರೆ. ಈ ನಿಜವಾದ ಐಸ್ ಕ್ರೀಮ್ ಅಂದ್ರೆ ಯಾವುದು ಸರ್? ನಾವು ಯಾವ ಐಸ್ ಕ್ರೀಮ್ ಅನ್ನು ತಿನ್ಬೇಕು ಆಕ್ಚುಲಿ? ನಿಜವಾದ ಐಸ್ ಕ್ರೀಮ್ ಅಂದರೆ ಬರೀ ಹಾಲು ಪ್ರಾಡಕ್ಟನ್ನು ಮಾತ್ರ ನಾವು ಅದಕ್ಕೆ ಉಪಯೋಗಿಸ್ಬೇಕು. ಓಕೆ. ಹಾಲು, ಆಮೇಲೆ ಫ್ರೆಶ್ ಕ್ರೀಮು, ಮಿಲ್ಕ್ ಪೌಡ್ರು, ಸಕ್ಕರೆ, ಅಷ್ಟೇ ಅಂಶವನ್ನು ನಾವು ಅದರಲ್ಲಿ ಸೇರಿಸಿದ್ರೆ ಮಾತ್ರ ಅದು ಐಸ್ ಕ್ರೀಮ್ ಅಂತ ಆಗತ್ತೆ. ಓಕೆ. ಈಗ ಡಾಲ್ಡಾ ಆಗಲಿ ಅಥವಾ ವೆಜಿಟೇಬಲ್ ಆಯಿಲ್ ಆಗಲಿ, ಆಮೇಲೆ ನೀರು, ಹಾಲು ಪೌಡ್ರು ಹಾಕಿ ಐಸ್ ಕ್ರೀಮ್ ಮಾಡ್ತಾರೆ. ಬಟ್ ಅದು ಐಸ್ ಕ್ರೀಮ್ ಅಂತ ಕನ್ಸಿಡರ್ ಆಗೋದೇ ಇಲ್ಲ. ಹೌದಾ? ಸುಮಾರಾಗಿ ಎಲ್ಲ ಕಂಪ್ನಿಗಳವರು ಮಾಡ್ತಾ ಇರೋದು ಫ್ರೋಸನ್ ಡೆಸರ್ಟೇನೆ. ಯಾವುದು ಐಸ್ ಕ್ರೀಮ್ ಅಂತ ಆಗಲ್ಲ. ಈಗ ಐಸ್ ಕ್ರೀಮ್ ಅಂತ ಇದ್ರೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅದು ಐಸ್ ಕ್ರೀಮ್ ತಿಂದ್ರೆ ಯಾವುದೇ ತರ ಆರೋಗ್ಯಕ್ಕೆ ಹಾನಿಕರ ಆಗೋದೇ ಇಲ್ಲ. ಓಕೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧದ ತನಕನೂ ಐಸ್ ಕ್ರೀಮ್ ಹಾನಿಕಾರಕ ಅಲ್ಲ. ನಾವು ಯಾವ್ದು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್. ಹೌದು, ನಾವು ಯಾವ ಸೆಲೆಕ್ಟ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟ್.
ಅದು ಹೆಂಗೆ ನಮ್ಗೆ ಗೊತ್ತಾಗುತ್ತೆ ಅಂತ? ಟೇಸ್ಟ್ ಅಲ್ಲಿಯಾ? ಹಾ, ಟೇಸ್ಟ್ ಅಲ್ಲೂ ಗೊತ್ತಾಗುತ್ತೆ. ಈಗ ತುಂಬಾ ಐಸ್ ಕ್ರೀಮ್ ತಿಂದು ಅಭ್ಯಾಸ ಇದ್ದವರಿಗೆ ಟೇಸ್ಟ್ ಅಲ್ಲೂ ಗೊತ್ತಾಗುತ್ತೆ. ಓಕೆ ಇಲ್ಲ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಏನಿದೆ ಅನ್ನೋದನ್ನ ಅದ್ರ ತಿಳ್ಕೋಬೇಕು ಮೇನ್. ಓಕೆ ಓಕೆ ಈಗ ಅದರಲ್ಲಿ ಏನು ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಓಕೆ. ಅದರಿಂದಾಗಿ ತಿಳ್ಕೊಬಹುದು. ನಿಮ್ಮ ಮೂಲದಿಂದ ಈಗ ಏನ್ ರೆಡಿ ಆಗ್ತಿವೆ ಇವೆಲ್ಲ ನ್ಯಾಚುರಲ್ ಐಸ್ ಕ್ರೀಮ್ ಹಂತಕ್ಕೆ ಬರುತ್ತೆ. ಹೌದು. ಆಮೇಲೆ ನಿಮ್ಮ ಹತ್ರ ತುಂಬಾ ಫ್ಲೇವರ್ಸ್ ಗಳಿದೆ. ನ್ಯಾಚುರಲ್ ಆಗು ಒಂದಿಷ್ಟು ಫ್ಲೇವರ್ ಗಳನ್ನ ನೀವು ಕೊಡ್ತೀರಾ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಐಸ್ ಕ್ರೀಮ್ ಪ್ರೋಸೆಸ್ ಹೆಂಗಾಗತ್ತೆ ಅನ್ನೋದು ತೋರಿಸೋಣ ಸರ್. ಯಾಕಂದ್ರೆ ನಿಮ್ಮ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಫ್ಯಾಕ್ಟ್ರಿ ಬಂದಾಗ ಇದನ್ನ ನಾವು ತೋರಿಸ್ಲೇಬೇಕು. ಸೊ ಫಸ್ಟ್ ವರ್ಕ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಸರ್? ಏನು ವರ್ಕ್ ಅದನ್ನ ನಮ್ಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ಏನಿದು? ಇದು ಪ್ಯಾಸ್ಚರೈಸರು. ಓಕೆ. ಇಲ್ಲಿ ಮಿಲ್ಕ್ ಅನ್ನ ನಾವು ಬಾಯ್ಲ್ ಮಾಡ್ಕೋತೀವಿ ಇದರಲ್ಲಿ. ಹೌದು, ಇದರಲ್ಲಿ ಮಿಲ್ಕ್ ಬಾಯ್ಲ್ ಮಾಡ್ಕೋತೀವಿ. ಓಕೆ. ಇದು 80 ಡಿಗ್ರಿಯಲ್ಲಿ ಮಿಲ್ಕ್ ಬಾಯ್ಲ್ ಆಗುತ್ತೆ. ಓಕೆ. ಸೊ ಇದಾದ ನಂತರ ಇಲ್ಲಿ ಎಲ್ಲ ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಏನೇನು ಆಡ್ ಮಾಡ್ತೀವೋ ಅವೆಲ್ಲ ಇಲ್ಲಿ ಆಡ್ ಆಗೋದು. ಇಲ್ಲಿ ಆಡ್ ಆಗುತ್ತೆ. ಹೌದು, ಇಲ್ಲಿ ಆಡ್ ಆಗಿ ಅದು 80 ಡಿಗ್ರಿಯಲ್ಲಿ ಬಾಯ್ಲ್ ಆಗುತ್ತೆ. ಆಮೇಲೆ ಇಲ್ಲಿಂದ ಇದಕ್ಕೆ ಬರುತ್ತೆ. ಇದು ಹೋಮೋಜನೈಸರ್ ಅಂತ. ಓಕೆ. ಇಲ್ಲಿ ಹೋಮೋಜನೈಸ್ ಆಗುತ್ತೆ. ಇಲ್ಲಿ 80 ಡಿಗ್ರಿಯಲ್ಲೇ ಬರುತ್ತೆ ಇಲ್ಲಿ ತನಕನು. ಓಕೆ. ಆಮೇಲೆ ಇದು ಪ್ಲೇಟ್ ಹೀಟರ್ ಚಿಲ್ಲರ್ ಅಂತ. ಇಲ್ಲಿಂದ ಇದು 80 ಡಿಗ್ರಿ ಬಂದಿರೋದು ಇದಕ್ಕೆ ನಾರ್ಮಲ್ ಟೆಂಪರೇಚರಿಗೆ ಬರುತ್ತೆ, ರೂಮ್ ಟೆಂಪರೇಚರಿಗೆ ಬರುತ್ತೆ. ಆಮೇಲೆ ಇದರಲ್ಲಿ ಸ್ಟೋರ್ ಆಗುತ್ತೆ. ಓಕೆ. ಇದರಲ್ಲಿ 4 ಡಿಗ್ರಿಯಲ್ಲಿ ಸ್ಟೋರ್ ಆಗಿರುತ್ತೆ ಇದರಲ್ಲಿ. ಹೌದು. ಓ ಹೀಗೆ. ಓಕೆ. ಇಲ್ಲಿ ತಿರುಗಾಡ್ತಾ ಇದೆ ನೋಡಿ, ಕಾಣಿಸ್ತಿದೆ ನಿಮಗೆ? ಎಸ್. ಓಕೆ. ಈಗ ಇದು ಹಾಲು ಮಿಕ್ಸ್ ಆಗಿರೋ. ಹೌದು, ಇದೆಲ್ಲ ರೆಡಿ ಇದೆ ಇವಾಗ. ಎಲ್ಲ ರೆಡಿ ಇದೆ. ಹೌದು. ಇದಕ್ಕೆ ನೀವು ಯೂಸ್ ಮಾಡುವಾಗ ಏನಾದರೂ ಕಲರ್ಸ್ ಗಳನ್ನ ಅಥವಾ ಬೇರೆ ಏನಾದರೂ ಯೂಸ್ ಮಾಡಬೇಕು ಅಂದ್ರೆ ಅವೆಲ್ಲ ಸ್ಟ್ಯಾಂಡರ್ಡ್? ಹೌದು, ಎಲ್ಲ ಸ್ಟ್ಯಾಂಡರ್ಡ್ ಎಲ್ಲ ಪರ್ಮಿಟೆಡ್ ಉಪಯೋಗಿಸೋದು. ಓಕೆ. ಆಮೇಲೆ ಅಲ್ಲಿಂದ ನಾವು ಎಷ್ಟು ಕೆಜಿ ಬೇಕೋ ಅಷ್ಟು ಕೆಜಿಯನ್ನು ನಾವು ಇದು ಫ್ಲೇವರ್ ಟ್ಯಾಂಕ್ ಅಂತ ಹೇಳ್ತಾರೆ ಇದಕ್ಕೆ. ಓಕೆ. ಇದಕ್ಕೆ ಹಾಕೋತೀವಿ. ಇಲ್ಲಿ ನಾವು ಅದಕ್ಕೆ ಫ್ರೂಟ್ಸ್ ಮಿಕ್ಸ್ ಮಾಡೋದಾದ್ರೆ ಫ್ರೂಟ್ಸು, ಆಮೇಲೆ ಫ್ಲೇವರ್ ಆದ್ರೆ ಫ್ಲೇವರು, ಆ ಥರ ಮಿಕ್ಸ್ ಮಾಡಿ ಅದಕ್ಕೆ ಕಳಿಸ್ತೀವಿ. ಅಲ್ಲಿ ಐಸ್ ಕ್ರೀಮ್ ಆಗಿ ಔಟ್ಪುಟ್ ಆಗಿ ಬರುತ್ತೆ, ಹೊರಗಡೆ ಬರುತ್ತೆ. ಹೌದು, ಹೊರಗಡೆ ಬರುತ್ತೆ. ಸೊ ಅದು ಪ್ಯಾಕಿಂಗ್ ಅಲ್ಲಿ ಆಗೋದು ಹೆಂಗೆ? ಪ್ಯಾಕಿಂಗು ಈಗ ನಾವು 4 ಲೀಟರ್ ಪ್ಯಾಕು, ಆಮೇಲೆ ಫ್ಯಾಮಿಲಿ ಪ್ಯಾಕು ಅವೆಲ್ಲ ಬೈ ಹ್ಯಾಂಡೇನೆ ಮಾಡೋದು. ಓಕೆ. ಆಮೇಲೆ ಕಪ್ಸು ಕೋನ್ಸ್ ಎಲ್ಲ ಈ ಮಷೀನ್ ಅಲ್ಲಿ ರೆಡಿ ಆಗುತ್ತೆ. ಇಲ್ಲಿ ರೆಡಿ ಆಗುತ್ತೆ? ಹೌದು. ಓಕೆ. ಈ ಮಷೀನ್ ಅಲ್ಲಿ ರೆಡಿ ಆಗುತ್ತೆ. ಎಲ್ಲ ಆಟೋಮೆಟಿಕ್ ಆಗಿ ರೆಡಿ ರೆಡಿ ಆಗುತ್ತೆ. ಸರ್, ಈಗ ಈ ವಿಡಿಯೋನ ನೋಡೋರು ಏನಾದರೂ ನಾವು ಫ್ರಾಂಚೈಸಿ ತಗೋಬೇಕು, ಇಲ್ಲ ನಿಮ್ಮ ಐಸ್ ಕ್ರೀಮನ್ನು ನಮ್ಮ ಸ್ಟೋರಲ್ಲಿ ಇಡಬೇಕು ಅಂತ ಯಾರಾದರೂ ಯೋಚನೆ ಮಾಡೋರಿದ್ರೆ ಆ ಥರದವ್ರಿಗೂ ನೀವು ಕೊಡ್ತೀರಾ? ಹೌದು, ಸಪ್ಲೈ ಮಾಡ್ತೀವಿ. ಹೇಗೆ ಅದು ಅಂದ್ರೆ ಫ್ರಾಂಚೈಸಿ ಮೂಲಕ ತಗೋಬೇಕು? ಫ್ರಾಂಚೈಸಿನೂ ಇದೆ ನಮ್ದು ಕಾನ್ಸೆಪ್ಟು. ಆಮೇಲೆ ಇಲ್ಲ ನಮಗೆ ಫ್ರಾಂಚೈಸಿ ಬೇಡ, ಬರೇ ನಮಗೆ ಐಸ್ ಕ್ರೀಮ್ ಬೇಕು ಅಂದ್ರೆ ಅದನ್ನು ನಾವು ಸಪ್ಲೈ ಮಾಡ್ತೀವಿ. ಖಾಲಿ ಐಸ್ ಕ್ರೀಮ್ ಬೇಕು. ಸಪೋಸ್ ಒಂದು 500 ಜನ ಇದ್ದಾರೆ, ಮನೇಲಿ ಒಂದು ಫಂಕ್ಷನ್ ಆಗ್ತಾ ಇದೆ, ಒಂದು ಕಪ್ ಬೇಕು ಅಂತ ಅದನ್ನ ಕೊಡ್ತೀರಾ? ಕಪ್ಸು, ಸ್ಕೂಪು, ಸ್ಲೈಸು, ಅದರಲ್ಲೇ ಸ್ಲೈಸ್ ಅಲ್ಲೂ ಮತ್ತೆ 2-3 ಫ್ಲೇವರ್ ಒಂದರಲ್ಲೇ ಸಿಗುವಂತೆ ಆ ಥರನೂ ಕೊಡ್ತೀವಿ. ಒಂದು ಸಲ ಇವರ ಐಸ್ ಕ್ರೀಮ್ ಅನ್ನ ತಿನ್ಬೇಕು. ಅದೆಷ್ಟು ಚೆನ್ನಾಗಿದೆ ಅಂದರೆ, ನಾನು ಲಾಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದಾಗ ಮನೆಗೂ ಕೂಡ ತಗೊಂಡೋಗಿದ್ವಿ. ನಾನು ಪರ್ಸ್ನಲಿ ಯೂಸ್ ಮಾಡಿದ್ದೀನಿ ಇವರ ಐಸ್ ಕ್ರೀಮನ್ನು, ತಿಂದಿದ್ದೀನಿ, ನೋಡಿದ್ದೀನಿ. ಈಗ ಇದನ್ನು ಇಷ್ಟೆಲ್ಲ ಕೆಲಸ ಆಗುತ್ತೆ. ಇಷ್ಟು ಕೆಲಸ ಆದಮೇಲೆ ಅದನ್ನು ಹೆಂಗೆ ಶೇಖರಣೆ ಮಾಡ್ತಾರೆ? ಯಾಕಂದರೆ ಮೈನಸ್ ಟೆಂಪ್ರೇಚರಲ್ಲಿ ಅದು ಶೇಖರಣೆ ಆಗಲೇಬೇಕು, ಇಲ್ಲ ಅಂದ್ರೆ ಗಟ್ಟಿ ಆಗೋದಿಲ್ಲ. ಅದು ಹೆಂಗಿದೆ ಅನ್ನೋದನ್ನು ತೋರಿಸೋಣ. ಓಕೆ. ಎಸ್. ಇದು ಕೋಲ್ಡ್ ರೂಮ್ ಅಂತ. ಓಕೆ. ಇದರಲ್ಲಿ -26 ಡಿಗ್ರಿಯಲ್ಲಿ ಸ್ಟೋರ್ ಆಗುತ್ತೆ ನಮ್ಮದು. ಓಹೋ -26. ಹೌದು, -26 ಅಲ್ಲಿ ಓಕೆ ಆಗತ್ತೆ. ನೋಡಿ, ಇದು ಸಿಕ್ಕಾಬಟ್ಟೆ ಕೂಲ್ ಆಗಿರುವಂಥ ಕೋಲ್ಡ್ ರೂಮ್ ಇದು. ಯಪ್ಪ, ಸಿಕ್ಕಾಬಟ್ಟೆ ಕೋಲ್ಡ್ ಇದೆ. ಓಕೆ, ಈ ರೀತಿ ಸ್ಟೋರ್ ಆಗುತ್ತೆ. ಹೌದು, ಈ ರೀತಿ ಸ್ಟೋರ್ ಆಗುತ್ತೆ. ಓಕೆ, ನೋಡಿ ಇಲ್ಲಿದೆ ನೋಡಿ. ಎಸ್, ಇಲ್ಲಿದೆ ನೋಡಿ. ಇದು ಗಟ್ಟಿ ಆಗುತ್ತೆ. ಹೌದು, ಗಟ್ಟಿಯಾಗಿರುತ್ತೆ. ಎಷ್ಟು ದಿನ ಇಡ್ತೀರಿ ಇಲ್ಲಿ ನೀವು? ಇದರಲ್ಲಿ 1 ಡೇ ಅಂದ್ರೆ ಆಲ್ಮೋಸ್ಟ್ ಒಂದು 8 ಅವರ್ಸ್ 10 ಅವರ್ಸ್ಗೆ ಇದು ಫುಲ್ ಹಾರ್ಡ್ ಆಗಿರುತ್ತೆ. ಫುಲ್ ಹಾರ್ಡ್. ಹೌದು. ಆಮೇಲೆ ಈ ತರದ ಕೋನ್ಗಳು ಸಿಗುತ್ತೆ, ಎಲ್ಲ ತರನು ಸಿಗುತ್ತೆ. ಎಷ್ಟು ವೆರೈಟಿ ಇದೆ ಸರ್? ವೆರೈಟಿ ಫ್ಲೇವರ್ಗಳಲ್ಲಿ ಆಲ್ಮೋಸ್ಟ್ ಒಂದು 30 ಫ್ಲೇವರ್ಸ್ ಇದೆ. ನ್ಯಾಚುರಲ್ ಫ್ಲೇವರ್, ಆಮೇಲೆ ನಾರ್ಮಲ್ ಫ್ಲೇವರ್ಸ್. ಓಕೆ ಓಕೆ. ಫ್ರೂಟ್ಸ್ ಬೇಸಲ್ಲೇ ಮಾಡುವಂಥದ್ದು. ನ್ಯಾಚುರಲ್ ಫ್ಲೇವರ್ಸ್ ಅಲ್ಲೂ ಇದೆ, ನಾರ್ಮಲ್ ಫ್ಲೇವರ್ಸ್ ಅಲ್ಲೂ ಇದೆ. ಹೌದು. ಓಕೆ. ಅಪ್ಪ, ಒಳಗಡೆ ಹೋದ್ರೆ ತಡ್ಕೊಳಕ್ಕಾಗಲ್ಲ. ಸೊ ಒಳಗಡೆ ಹೋದ್ರೆ ಎಷ್ಟು ಬೇಗ ಹೊರಗಡೆ ಬರ್ತೀವಿ ಅಂತ ಅನ್ಸುತ್ತೆ. ಆಕ್ಚುಲಿ ನೀವು ಅದು ಹೆಂಗ್ ವರ್ಕ್ ಮಾಡ್ತೀರಿ ಸರ್ ಅದ್ರ ಒಳಗಡೆ? ನಾವು ಸ್ವಲ್ಪ ಜರ್ಕಿನ್ ಎಲ್ಲ ಹಾಕೊಂಡು ಫುಲ್ ಪ್ಯಾಕ್ ಮಾಡ್ಕೊಂಡು, ಗ್ಲೌಸು, ಆಮೇಲೆ ಮಂಕಿ ಕ್ಯಾಪ್ ಎಲ್ಲ ಹಾಕೊಂಡು ಒಳಗಡೆ ಹೋಗಿ ಬಂದು ಮಾಡ್ತೀವಿ. ಓಕೆ. ಈಗ ಇವರ ಮಂದಾರ ಐಸ್ ಕ್ರೀಮ್ ಸೆಂಟರ್ ಪ್ರಾರಂಭದಲ್ಲಿ ಶುರುವಾಗಿರುವಂತ ಸೆಂಟರ್ಗೆ ಬಂದಿದ್ದೀವಿ. 23 ವರ್ಷದ ಹಿಂದೆ ಇಲ್ಲೇ ಶುರುವಾಗಿದೆ ಸರ್? ಹೌದು. ಓಕೆ. ಇದು ಸುಂಕದಕಟ್ಟೆ. ಎಲ್ಲಿದೆ ಎಕ್ಸಾಕ್ಟ್ ಸ್ಪಾಟ್? ಇದು ಸುಂಕದಕಟ್ಟೆ. ಹೌದು. ನೋಡಿ, ಇಲ್ಲಿ ಮುಂದೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಇಷ್ಟೊಂದು ಫ್ಲೇವರ್ಗಳಿದೆ.
ನೋಡಿ ಯಾವ್ದು ಬೇಕಾದರೂ ತಿನ್ಬೋದು, ಮನೆಗೂ ತಗೊಂಡು ಹೋಗ್ಬೋದು. ಫ್ಯಾಮಿಲಿ ಪ್ಯಾಕ್ಗಳಿದೆ, ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ನಾವು ಆಗ್ಲೇ ಹೇಳ್ದಂಗೆ ಹೆಲ್ತ್ಗೆ ಬೆನಿಫಿಟ್ ಆಗೋ ರೀತಿನ ನಿಮ್ಮ ಐಸ್ ಕ್ರೀಮ್ ಇರುತ್ತಲ್ಲ. ಹೌದು. ಓಕೆ, ಪ್ರಾರಂಭ ಶುರು ಮಾಡಿದ್ದು ಇಲ್ಲೇನಾ, ಇದೇ ಶಾಪ್? ಹೌದು, ಆವಾಗ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲೇ ಸೇಲ್ ಮಾಡೋದು, ಆ ಕಾನ್ಸೆಪ್ಟ್. ಓಕೆ, ಈಗ ಇಲ್ಲಿಗೆ ಬಂದ್ರೆ ಗಡ್ಬಡು ಆ ತರದೆಲ್ಲ ಹೌದು, ಎಲ್ಲದೂ ಸಿಗತ್ತೆ. ಸಂಡೇಸು, ಆಮೇಲೆ ಗಡ್ಬಡು, ಪ್ರತಿ ಒಂದು ಐಟಮು ಸಿಗತ್ತೆ. ನ್ಯಾಚುರಲ್ ಐಸ್ ಕ್ರೀಮ್ಸ್ ನಾರ್ಮಲಿ. ಸಂಡೇಸ್ ಓಕೆ, ಅಲ್ಲ ಎಲ್ಲೆಲ್ಲಿಂದೆಲ್ಲ ಜನ ಬರ್ತಾರೆ ಇಲ್ಲಿಗೆ? ಬರ್ತಾರ ಇಲ್ಲೇ ತಿನ್ನೋದಕ್ಕೆ? ಹೌದು. ಸ್ಟಾರ್ಟಿಂಗ್ 2003 ಬರೋರು ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ ಇವಾಗ. ಬಟ್ ಅವ್ರು 15 ಡೇಸ್ ಒನ್ಸ್, ಮಂತ್ಲಿ ಒನ್ಸ್ ಇಲ್ಲಿ ವಿಸಿಟ್ ಕೊಡ್ತಾರೆ. ಮತ್ತೆ ಇಲ್ಲಿ ಸುತ್ತಮುತ್ತ ಇಲ್ಲಿ ಒಂದು ಸ್ಕೂಲ್ ಇತ್ತು, ದೊಡ್ಡಣ್ಣ ಸ್ಕೂಲ್ ಅಂತ. ಅಲ್ಲಿಗೆ ಹೋಗ್ಬೇಕಿದ್ರೆ ಕಾಯಂ ಇಲ್ಲಿ ಬಂದು ಐಸ್ ಕ್ರೀಮ್ ತಿನ್ನೋರು. ಓಕೆ, ಆ ಚಿಕ್ಕ ಮಕ್ಕಳು ಇರೋರು ಆವಾಗ, ಈಗ ಫ್ಯಾಮಿಲಿ ಜೊತೆ ಬರ್ತಾ ಇದೆ. ಸೂಪರ್. ನೋಡಿ, ಇಷ್ಟು ವೆರೈಟಿ ಇದೆ ಐಸ್ ಕ್ರೀಮ್ಗಳು ನೋಡಿ. ಎಸ್, ನೋಡಿ ಇಲ್ಲೆಲ್ಲ ತಿಂತಾ ಇದ್ದಾರೆ. ಸೊ ಇವ್ರ ಅಭಿಪ್ರಾಯವನ್ನು ನಾವು ತಗೋಬಹುದು, ಅವ್ರ ಹತ್ರನೇ ಕೇಳೋಣ. ಸರ್, ಈಗ ನೀವು ಎಷ್ಟು ಟೈಮಿಂದ ಇಲ್ಲಿ ಬರ್ತಿದ್ರಿ? ಒಂದು 15 ವರ್ಷದಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಐಸ್ ಕ್ರೀಮ್ಗಳು, ಒಳ್ಳೆ ಮಿಲ್ಕ್ನಲ್ಲಿ ಮಾಡಿರೋದು, ವೆರಿ ಟೇಸ್ಟಿ ಆ್ಯಂಡ್ ಕ್ವಾಲಿಟಿ ಮೇಂಟೈನ್ ಆಗಿದೆ. 20 ಚಿಲ್ಲರೆ ವರ್ಷದಿಂದ ಸೇಮ್ ಕ್ವಾಲಿಟಿ ಮೇಂಟೈನ್ ಆಗಿದೆ. ಅಂದ್ರೆ ಈಗ ಬೇರೆ ಕಡೆ ತಿನ್ನೋದು ಇಲ್ಲಿ ಡಿಫ್ರೆನ್ಸ್ ಏನಾದ್ರು ಕಾಣಿಸುತ್ತಾ ನಿಮಗೆ? ಹೌದು, ತುಂಬ ಟೇಸ್ಟಿ ಇರುತ್ತೆ. ಜೊತೆಗೆ ಮಿಲ್ಕ್ ಪ್ಯೂರ್ ಮಿಲ್ಕಲ್ಲಿ ಮಾಡಿರೋದು ಗೊತ್ತಾಗತ್ತೆ ನಮಗೆ ಇದರಲ್ಲಿ ತಿಂದರೆ. ಉಳಿದ ಕಡೆದಕ್ಕೂ ಇದಕ್ಕೂ ಅದೇ ಮೇಜರ್ ಡಿಫ್ರೆನ್ಸ್. ಮೇಡಮ್, ಈ ತರದ ಐಸ್ ಕ್ರೀಮ್ ಎಲ್ಲ ನಾವು ಹಳ್ಳಿಲೆಲ್ಲ ತಿಂತಾ ಇದ್ವಿ. ಹೌದು, ಮಟ್ಕಾ ಕುಲ್ಫಿ. ಬೆಂಗಳೂರವರಿಗೂ ಇದೊಂದು ತಿನ್ನೋದಕ್ಕೊಂದು ಅವಕಾಶ, ಈ ತರ ತಿನ್ನೋದಕ್ಕೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಇವ್ರ ಕ್ವಾಲಿಟಿ? ತುಂಬಾ ಚೆನ್ನಾಗಿರೋ ಕ್ವಾಲಿಟಿ. ಮಟ್ಕಾ ಕುಲ್ಫಿ ಅಂತ ಇದು ಫುಲ್ ಮಡಿಕೆಯಲ್ಲೇ ಮಾಡಿರೋ ತರ ಇದೆ. ಮೊದಲೆಲ್ಲ ಫುಲ್ ಅಂದ್ರೆ ಗಡಿಗೆ ಬರುತ್ತಲ್ಲ, ಗಡಿಗೆಯಲ್ಲಿ ಮಾಡ್ತಿದ್ರು. ಈಗ ಪ್ಲಾಸ್ಟಿಕ್ ಇದ್ರ ತರ ಮಟ್ಕಾನೇ ಫುಲ್. ಅಂದ್ರೆ ಇದು ಏನು ಕೋವಾ ತರ, ಕೋವಾ ಮತ್ತೆ ಹಾಲು ಮಿಕ್ಸ್ ಮಾಡಿ ಮಾಡಿರೋದು. ಸರ್, ನಿಮಗೆ ಏನ್ ಫೇವ್ರೇಟ್ ಇವ್ರ ಶಾಪಲ್ಲಿ? ನಮಗೆ ಇದು ಮಟ್ಕಾ ಕುಲ್ಫಿ ಅಂತಲ್ಲ, ಇದು ನಮಗೆ ತುಂಬ ಫೇವ್ರೇಟ್. ಅದಾದಮೇಲೆ ನ್ಯಾಚುರಲ್ ಫ್ಲೇವರ್ ಇದು ಅಂಜೂರ ಅಂತ ಬರುತ್ತೆ, ಅದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ಗಾವಾ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಸ್ಪೆಷಲ್ ಅಂದರೆ ಚಿಲ್ಲಿ ಮತ್ತು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ತಿಂದರೆ ಹಣ್ಣು ತಿಂದ ಥರ ನಿಮಗೆ ಫೀಲ್ ಬರುತ್ತೆ. ಇದು ಜಾಕ್ ಫ್ರೂಟ್ ಐಸ್ ಕ್ರೀಮು, ಈಗ ನಾನು ತಿಂತಾ ಇರೋದು. ಇದು ನೋಡಿದರೆ ಈಗ ನಮಗೆ ಈ ಹಲಸಿನ ಹಣ್ಣು ಕಡುಬು ತಿನ್ನೋ ಥರ ನಿಮಗೆ ರಿಯಲ್ ಫೀಲ್ ಬರುತ್ತೆ ಇದರಲ್ಲಿ. ನಾನು ತುಂಬ ಯಾವಾಗ 2009ಇಂದ ಇಲ್ಲಿ ಬರ್ತಾ ಇದ್ದೇನೆ. ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಮೇಡಮ್, ನಿಮಗೆ ಈಗ ಹೆಣ್ಮಕ್ಳು ನಾರ್ಮಲಿ ಕಾಲೇಜು ಸ್ಕೂಲ್ಗೆ ಹೋಗ್ಬೇಕಾದ್ರೇ ಐಸ್ ಕ್ರೀಮ್ ತಿಂತಾರೆ, ಒಂದು ಸಣ್ಣ ಪಾರ್ಟಿ ಮಾಡ್ಬೇಕಂದ್ರೂ ಬರ್ತಾರೆ. ನೀವಿಬ್ಬರಿದ್ದೀರಾ ಈಗ, ನಿಮ್ಗೇನು ಕುಲ್ಫಿ ಇಷ್ಟನಾ? ಹಾ ಹೌದು, ಎಲ್ಲದೂ ಇಷ್ಟ. ಇಲ್ಲಿ ಏನ್ ಕೊಟ್ರು ತುಂಬಾ ಇಷ್ಟ, ಎಲ್ಲದೂ ಚೆನ್ನಾಗಿರುತ್ತೆ ಇಲ್ಲಿ. ತಿಂದಿದ್ದೀರಿ ಎಲ್ಲ ಥರದ್ದು ವೆರೈಟಿನ ಟೇಸ್ಟ್ ಮಾಡಿದ್ದೀರಾ? ಹಾ ಎಲ್ಲ ತಿಂದಿದ್ದೀನಿ. 10 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಹೌದಾ? ಹೌದು. ಓ ನೋಡಿ, 10 ವರ್ಷದಿಂದ ಬರ್ತಾ ಇದ್ದಾನಂತೆ. ನಿಮಗೆ? ನಾನು ಸಣ್ಣಿದ್ದಾಗಿಂದ ಅಮ್ಮ ಇಲ್ಲಿ ಕರ್ಕೊಂಡು ಬರ್ತಿದ್ದಾರೆ. 4-5 ವರ್ಷದಿಂದ ಇಲ್ಲೇ ತಿಂತಾ ಇದ್ದೀನಿ. ಸುಮಾರು 10 ವರ್ಷ ಆಗಿದೆ ಇಲ್ಲೇ ತಿಂತಾ. ಎಲ್ಲ ಚೆನ್ನಾಗಿದೆ. ಯಾವ ಫ್ಲೇವರ್ ನಿಮ್ಗೆ ತುಂಬಾ ಇಷ್ಟ ಆಗೋದು? ಸಣ್ಣಿದ್ದಾಗಿಂದ ಸ್ಟ್ರಾಬೆರಿ ಅಂದ್ರೆ ತುಂಬಾ ಇಷ್ಟ. ಈಗ ಹೊಸ ಹಣ್ಣಿಂದೆಲ್ಲ ಫ್ಲೇವರ್ ಬಂದಿದ್ದು ಮ್ಯಾಂಗೋ ತುಂಬಾ ಇಷ್ಟ, ಚೆನ್ನಾಗಿದೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರಾ ಇಲ್ಲಿಗೆ? ನೀವು ಫ್ರೆಂಡ್ಸ್ ಜೊತೆಗೆಲ್ಲ ಬರ್ತೀರಾ? ಬಂದವ್ರು ಏನಾದ್ರು ಸಜೆಷನ್ ಮಾಡಿದ್ದು ಅಥವಾ ಏನಾದ್ರು ಕಮೆಂಟ್ ಮಾಡಿದ್ಯಾ? ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಅವ್ರದ್ದು ಬೇರೆ ಬೇರೆ ಫ್ಲೇವರ್ ಇಷ್ಟ ಆಗುತ್ತೆ. ಆದ್ರೂ ನಾನು ಹೇಳಿದ್ ತಗೊಳ್ತಾರೆ, ಅವ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಈಗ ನೋಡಿ ಸರ್, ಇವ್ರನ್ನೆಲ್ಲ ಮಾತಾಡಿಸಿದೀವಿ. ಸೊ ಅವ್ರ ಅಮ್ಮ ಅಲ್ಲಿದ್ದಾರೆ, ಅವರು ನಿಮ್ಮ ಜೊತೆಗೆ ಸುಮಾರು ವರ್ಷದಿಂದ ಇದ್ದಾರಂತೆ. ಸೊ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇದಕ್ಕೆ? ಟೋಟಲ್ ಒಂದು 5 ಜನ ಕೆಲಸ ಮಾಡ್ತೀರಿ. ಬೇರೆ ಬೇರೆ ಭಾಗಕ್ಕೂ ಇದನ್ನ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಓಕೆ. ಈಗ ಈ ಫ್ಲೇವರ್ ಎಲ್ಲ ನಾವು ಬೇರೆ ಬೇರೆ ಕಡೆನೂ ನೋಡ್ತೀವಿ ಸರ್, ಅಲ್ಲಿಗೆ ಇಲ್ಲಿಗೆ ತುಂಬಾ ಡಿಫರೆನ್ಸ್ ಇರುತ್ತಾ? ಹೇಗೆ ಇರುತ್ತೆ? ರೇಟ್ ವೈಸ್ ಡಿಫರೆನ್ಸ್ ಇರುತ್ತೆ, ರೇಟ್ ವೈಸ್ ಡಿಫರೆನ್ಸ್ ಇರುತ್ತೆ, ಕ್ವಾಲಿಟಿ ವೈಸ್ ಡಿಫರೆನ್ಸ್ ಇರುತ್ತೆ. ಓಕೆ. ಈಗ ಯಾರಾದ್ರೂ ಫ್ಯಾಮಿಲಿ ಜೊತೆ ಇಲ್ಲಿ ಬಂದ್ರೆ ಇಲ್ಲಿ ಕೂತ್ಕೊಂಡು ತಿನ್ಬಹುದು? ಹೌದು, ಆರಾಮ್ಸೆ. ಓಕೆ. ಸೊ ನಿಮ್ಮ ಫ್ಯಾಕ್ಟ್ರಿಗೂ ನಾವು ವಿಸಿಟ್ ಮಾಡಿದ್ವಿ. ಈಗ ನಿಮ್ಮ ಮೊದಲನೆಯ ಶಾಪ್ ಇಲ್ಲಿಂದ ನಿಮ್ಮ ಕನಸು ಶುರುವಾಗಿದ್ದು ಅನ್ನೋದು ಗೊತ್ತಾಯ್ತು, ಹಾಗಾಗಿ ಇಲ್ಲಿಗೂ ಬಂದಿದ್ದೀವಿ. ಮೇಡಮ್, ಏನಂತೀರಿ ನಮ್ಮ ವೀಕ್ಷಕರಿಗೆ? ನೀವು ನಮ್ದು 4 ಕಡೆ ಶಾಪ್ ಇದೆ. ಇದು ಸುಂಕದಕಟ್ಟೆ, ಇನ್ನೊಂದು ಹೆಗ್ನಳ್ಳಿ, ಇನ್ನೊಂದು ಅರ್ಕೆರೆ, ಇನ್ನೊಂದು ಕೊಟ್ಟಿಗೆರೆ. ನಿಮ್ಗೆ ಎಲ್ಲಿ ನಿಯರ್ ಬೈ ಸಿಗತ್ತೋ ಅಲ್ಲಿ ಹೋಗ್ಬೋದು. ಮಂದಾರ ಐಸ್ ಕ್ರೀಮ್ ತಿನ್ನಿ, ಹೆಲ್ದಿ ಆಗಿರಿ, ಏನೂ ವರಿ ಮಾಡಬೇಡಿ. ಅಯ್ಯೋ ಐಸ್ ಕ್ರೀಮ್ ತಿನ್ಬಾರ್ದು, ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಆರಾಮಾಗಿ ತಿನ್ನಿ, ಎಂಜಾಯ್ ಮಾಡಿ. ಐಸ್ ಕ್ರೀಮು ಹೆಲ್ತ್ ವಿಚಾರಕ್ಕೆ ಬಂದ್ರೆ ಕೆಲವ್ರು ತಿನ್ನಬಾರ್ದು, ತಿನ್ನೋದಿಲ್ಲ ನಾವು ಅಂತಾರೆ. ಬಹುಶಃ ಅದು ಹೈಜಿನ್ ಇರೋದಿಲ್ಲ ಅಥವಾ
ಅದರಲ್ಲಿ ಯೂಸ್ ಮಾಡುವಂತ ಕೆಲವೊಂದು ಕೆಮಿಕಲ್ಗಳು ಇರಬಹುದು. ನಿಮ್ದು ಯಾವುದೇ ಕೆಮಿಕಲ್ ಇರೋದಿಲ್ಲ. ನನಗೊಂದು ಉದಾಹರಣೆ ಹೇಳ್ತಾ ಇದ್ರಿ, ಒಂದ್ ಪುಟ್ಟ ಮಗು ಸಣ್ಣ ಏಜ್ ಇಂದ ತಿಂತಾ ಇತ್ತು. ನನ್ನ ಮಗನೇ 2.5 ತಿಂಗಳಿಂದ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಪರ್ ಡೇ ಅವನು ಹೈಸ್ಕೂಲಿಗೆ ಹೋಗೋ ತನಕನು ಪರ್ ಡೇ 2 ರಿಂದ 3 ಐಸ್ ಕ್ರೀಮ್ ಅನ್ನು ತಿಂತಾ ಇದ್ದಾನೆ. ಓಕೆ, ಏನು ಅಂದ್ರೆ ಏನು ಹೆಲ್ತ್ ಇಶ್ಯೂ ಇಲ್ಲ ಅವನಿಗೆ. ಓಕೆ, ಅಂದ್ರೆ ನಾವು ತುಂಬಾ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಓಕೆ. ನಾವು ಹಾಗೆ 2-3 ಮಕ್ಕಳನ್ನ ನಾವು ಅದೇ ತರ ಅಂದ್ರೆ ಟೆಸ್ಟ್ ಮಾಡಬೇಕು ಅಂತ ಮಾಡಿದ್ದಲ್ಲ, ಬಟ್ ಅದು ನ್ಯಾಚುರಲ್ ಆಗಿ ಟೆಸ್ಟ್ ಆಗಿದೆ. ಓಕೆ, ಸೂಪರ್. ನಮ್ಮ ತಂಗಿ ಮಗಳಿಗೂ ಒಂದು 3 ಮಂತ್ಸ್ ಬೇಬಿಯಿಂದಾನೇ ತಿನ್ಸಿದೀವಿ ಸರ್. ಹೌದಾ? ಹೌದು. ಅವ್ರ ನಮ್ಮ ತಂಗಿ ಮಗಳು 3 ಮಂತ್ಸ್ ಅಲ್ಲೇ ನಮ್ಮನೇಲೇ ಇದ್ಲು. ಅವಾಗಿಂದಾನೇ ನಾವ್ ಯಾರು ಐಸ್ ಕ್ರೀಮ್ ತಿನ್ನೋದಿದ್ರು ಮಾಡೋಳು. ನಾವು ಅವಳಿಗೂ ತಿನ್ಸಿದೀವಿ, ಏನೂ ಆಗಿಲ್ಲ, ಆರಾಮಾಗೇ ಇದ್ದಾಳೆ. ಹಾಲು ಮತ್ತೆ ಹಾಲಿನ ಕೆನೆಯ ಉತ್ಪನ್ನಗಳನ್ನ ಈ ರೀತಿ ಐಸ್ ಕ್ರೀಮ್ ಮಾಡಿದಾಗ ಅದು ಹೆಲ್ತ್ಗೆ ಏನು ಎಫೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಏನಾದರೂ ಒಳ್ಳೆಯ ಐಸ್ ಕ್ರೀಮನ್ನು ತಿನ್ನಬೇಕು, ಶುದ್ಧವಾಗಿರುವಂಥ ಐಸ್ ಕ್ರೀಮನ್ನು ತಿನ್ನಬೇಕು, ಆರೋಗ್ಯಪೂರ್ಣವಾಗಿರೋ ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ಒಂದು ಸಲ ಇಲ್ಲಿಗೆ ಬನ್ನಿ. ಇವರ ಎಲ್ಲ ಔಟ್ಲೆಟ್ ಎಲ್ಲೆಲ್ಲಿದೆ ಇವರ ಶಾಪು ಅವೆಲ್ಲದರ ಒಂದು ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗೆ ನಿಯರ್ ಬೈ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗ್ಬೋದು. ಇಲ್ಲಿಗೆ ಬರಬೇಕು ಅಂತಿಲ್ಲ, ನಿಯರ್ ಬೈಯು ನೀವು ಹೋಗ್ಬೋದು. ಇಲ್ಲ ಇವರ ಫ್ಯಾಕ್ಟ್ರಿನ ಏನು ತೋರಿಸಿದ್ದೀನಿ ಅಲ್ಲಿಗೂ ಕೂಡ ವಿಸಿಟ್ ಮಾಡ್ಬೋದು. ಸೊ ಒಂದು ಸಲ ಇಲ್ಲಿಗೆ ಬಂದು ಐಸ್ ಕ್ರೀಮನ್ನು ತಿನ್ನಿ. ಹೆಂಗೆ ಮೇಡಮ್, ಎಷ್ಟು ಸ್ಪೆಷಲ್ಲು ನಿಮ್ಮ ಐಸ್ ಕ್ರೀಮು ಅಂತ? ನಮ್ಮ ಐಸ್ ಕ್ರೀಮ್ ಅಂದ್ರೆ ನಾವು ಪ್ಯೂರ್ ಮಿಲ್ಕಲ್ಲಿ ಮಾಡೋದು ಇವಾಗ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ ಸರ್. 90% ಕಾಂಪಿಟೇಟಿವ್ ಪ್ರೈಸಲ್ಲಿ ಕೊಡ್ಬೇಕಂದ್ರೆ ಯಾರೇ ಬಿಸ್ನೆಸ್ ಮಾಡೋದಾದ್ರು ಅವರದ್ದು ಪ್ರೈಸ್ ವಯಸ್ಸೇ ನೋಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಪ್ಯೂರ್ ಮಿಲ್ಕಲ್ಲಿ ಮಾಡೋಕ್ಕಾಗಲ್ಲ. ಹೌದು, ಅವರದ್ದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಹೌದು. ಆದ್ರೆ ನಮ್ದು ಮಾತ್ರ ಸ್ವಲ್ಪ ರೀಸನೇಬಲ್ ರೇಟಲ್ಲಿ ಇರಲ್ಲ, ಬೇರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈ ರೇಟೇ ಇರುತ್ತೆ. ಓಕೆ, ಬಟ್ ಪ್ಯೂರ್ ಮಿಲ್ಕಲ್ಲಿ ರೆಡಿ ಆಗುತ್ತೆ. ಈಗ ಯಾರಾದ್ರೂ ಫ್ರಾಂಚೈಸಿ ಕೇಳಿದ್ರೆ ಅವ್ರಿಗೆ ಏನ್ ಪ್ರೊಸೀಜರ್ ಇರುತ್ತೆ ಸರ್? ತಗೋಬಹುದಾ? ಅವ್ರ ಊರಲ್ಲಿ ಏನಾದ್ರು ಮಾಡೋದಾದ್ರೆ ಮಾಡಬಹುದಾ? ಆಲ್ ಓವರ್ ಕರ್ನಾಟಕ ಎಲ್ಲೇ ಅಂದ್ರೂ ತಗೋಬಹುದಾ? ಸಪ್ಲೈ ಕೊಡ್ತೀವಿ. ಆಮೇಲೆ ನಾವೇ ಫುಲ್ ಸೆಟಪ್ ರೆಡಿ ಮಾಡ್ಕೊಡ್ತೀವಿ. ಅದ್ರ ಕಾಸ್ಟ್ ಬಂದ್ಬಿಟ್ಟು 15 to 18 lakhs ಆಗುತ್ತೆ. ಓಕೆ ಸರ್, ಈಗ ನಾನು ಒಂದು ಮಾತನ್ನ ಕೇಳಿದ್ದೆ, ಅದು ನಿಜಾನೋ ಇಲ್ಲೋ ಗೊತ್ತಿಲ್ಲ ನನಗೆ. ಈ ಹತ್ತಿರ ಇರುವಂತ ಕ್ಯಾಟ್ರಿಂಗ್ ಬಿಸ್ನೆಸ್ ಅವರೆಲ್ಲ ನಿಮ್ಮ ಹತ್ರ ತಗೊಂತಾರೆ. ಹೌದು. ಯಾರು ಯಾವತ್ತೂ ಅದ್ರ ಬಗ್ಗೆ ಕಂಪ್ಲೇಂಟ್ ಹೇಳಿದ ಉದಾಹರಣೆ ಇಲ್ಲ ಅಂತ ಹೇಳ್ತಿದ್ರು. ನಿಜ? ಕಂಪ್ಲೇಂಟ್ ಹೇಳಿಲ್ಲ, ಇನ್ನೊಂದು ರೇಟು ಕೇಳಿಲ್ಲ. ಓಕೆ, ರೇಟನ್ನು ಕೇಳಲ್ಲ. ನೀವು ಏನ್ ರೇಟಿಗೆ ಕೊಡ್ತಾ ಇದ್ದೀರಿ ಅಂತ. ನಾವು ಇಷ್ಟು ಪೇಮೆಂಟ್ ಆಗತ್ತೆ ಹೇಳ್ತೀವಿ, ಅವ್ರು ಪೇಮೆಂಟ್ ಮಾಡ್ತಾರೆ. ಹೌದು, ಅಷ್ಟು ವಿಶ್ವಾಸ. ಓಕೆ, ಅಂದ್ರೆ ಆ ಕ್ವಾಲಿಟಿ ಕೊಡ್ತಾ ಇದೀವಿ ನಾವು. ಈಗ ತುಂಬಾ ದೂರಕ್ಕೆ ಕಳಿಸ್ಬೇಕು ಅಂದ್ರೆ ಹೆಂಗ್ ಕಳಿಸ್ತೀರಿ ನೀವು? ಥರ್ಮಕೋಲ್ ಬಾಕ್ಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ. ಅದೇನೋ ಕರಗೋದು ಏನೂ ಆಗಲ್ಲ. ಏನೂ ಆಗಲ್ಲ. ಓಕೆ. ಈಗ ಪ್ರಾರಂಭದಿಂದ ಇಲ್ಲಿವರೆಗೆ ನೀವು ಹೇಳಿದ್ರಿ 23 ವರ್ಷ ಜರ್ನಿ ಇದೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ರೂಪಾಯಿಯಿಂದ ಸ್ಟಾರ್ಟ್ ಆಯ್ತು ಸರ್ ಬಿಸ್ನೆಸ್? ಸ್ಟಾರ್ಟಿಂಗ್ ಅಲ್ಲಿ 20 ರೂಪಾಯಿಂದ ಸ್ಟಾರ್ಟ್ ಆಗಿದೆ. ಇವತ್ತಿದೆ ಹತ್ತತ್ರ 1 ಕೋಟಿ ಟರ್ನ್ ಓವರ್ ಅಲ್ಲಿ ಇದೆ. ಈ ನೋಡಿ, ಒಂದು ಯಾಕೆ ಇದನ್ನ ಕೇಳಿದೆ ಅಂದ್ರೆ ನಾವೆಲ್ಲ ಅನ್ಕೊಂತೀವಿ ಯಾವ್ದಾದ್ರು ಮಾಡ್ಬೇಕು ಅಂದ್ರೆ 1 ಡೇ ಅಲ್ಲೇ ಅದ್ರ ರಿಟರ್ನ್ ಬರ್ಬೇಕು. ಹೌದು. ಇಲ್ಲ ವಿದಿನ್ 2 and 3 years ಅಲ್ಲಿ ನಮ್ಗದು ಏನೋ ಒಂದು ಆಗ್ಬೇಕು ಅಂತ. ಹೌದು, ಇವಾಗಿನ ಜನರ ಎಕ್ಸ್ಪೆಕ್ಟೇಷನ್ ಅದು. ಈಗ ಇವತ್ತು ಬಿಸ್ನೆಸ್ಗೆ ಅವ್ರು ಬಂಡವಾಳ ಹೂಡ್ತಾರೆ. ಇನ್ನು 1 ತಿಂಗಳಲ್ಲಿ ಅವ್ರಿಗೆ ಆ ಬಂಡವಾಳ ವಾಪಸ್ ಬರ್ಬೇಕು. ಆ ತರ ವಿಚಾರದಲ್ಲಿ ಇರ್ತಾರೆ ಇವಾಗ ಬಿಸ್ನೆಸ್ ಮಾಡೋರು. ಎಸ್ ಹೌದು. ನೋಡಿ, ಇದನ್ನ ಯಾಕೆ ಇವ್ರ ಹತ್ರ ಕೇಳಿದೆ ಅಂದ್ರೆ ಬಹುಶಃ ಸುಮಾರು ಜನ ಹಂಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂತಾರೆ. ನಿಜವಾಗಿಯೂ ಅದೆಲ್ಲ ಬದುಕು. ಅದನ್ನ ಬಿಟ್ಟು ಬೇರೆ ಇದೆ. 23 ವರ್ಷದ ಜರ್ನಿಲಿ ಅವರು ಇವತ್ತೇ ಫಸ್ಟ್ ಟೈಮ್ ಅಲ್ವಾ ಜನಕ್ಕೆ ಸಾರ್ವಜನಿಕವಾಗಿ ಹೇಳ್ತಾ ಇರೋದು. ಸೊ ನಾವು ಕೇಳ್ಕೊಂಡಿದ್ದಕ್ಕೆ ಇಲ್ಲ ಸರ್ ಆಯ್ತು ಮಾಡೋದಾದ್ರೂ ಮಾಡಿ ಅಂತ ಹೇಳಿದ್ರು. ಆಮೇಲೆ ನನಗೆ ಇಲ್ಲಿ ಇಷ್ಟ ಆಗಿದ್ದು ಫ್ಲೇವರ್ಸ್. ನಾನು ಇವತ್ತು ಇಲ್ಲಿಗೆ ಬಂದಾಗ ಹೇಳಿದ್ರಿ ಬೆಲ್ಲದಿಂದನೂ ಐಸ್ ಕ್ರೀಮ್ ಅನ್ನ ತಯಾರು ಮಾಡ್ಬೇಕು, ತುಂಬಾ ಜನ ಕೇಳ್ತಾ ಇದ್ದಾರೆ. ಅದನ್ನ ಮಾಡ್ತಾ ಇದ್ದೀರಾ ಈಗ? ಇವತ್ತು ನಾನು ಪ್ರಯೋಗ ಮಾಡಿದ್ದೀನಿ, ನೋಡ್ಬೇಕು ಅದು ಹೇಗ್ ಬರುತ್ತೆ ಅಂತ. ಇನ್ನು ನಾನು ರಿಸಲ್ಟ್ ನೋಡಿಲ್ಲ. ಆಮೇಲೆ ನೋಡ್ಬಿಟ್ಟು ಅದನ್ನ ಮಾರ್ಕೆಟ್ಗೆ ಬಿಡ್ಬೇಕು ಅಂತ. ಈಗ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಸುಮಾರು ಜನ ಫ್ಲೇವರ್ಸ್ ಗಳನ್ನ ಹಾಕಿ ಐಸ್ ಕ್ರೀಮ್ ಮಾಡ್ತಾರೆ. ನೀವ್ ಹೆಂಗೆ ನ್ಯಾಚುರಲ್ ಆಗಿ ಹಣ್ಣನ್ನೇ ಹಾಕಿ ಮಾಡೋದು. ಓಕೆ, ಹಣ್ಣು ಬಿಟ್ಟು ಬೇರೆ ಏನು ಇರಲ್ಲ ಅದ್ರಲ್ಲಿ. ಹಣ್ಣು ಆಮೇಲೆ ಹಾಲು ಏನು ಇರಲ್ಲ. ಓಕೆ, ಅದಕ್ಕೆ ಕಲರ್ ಅನ್ನು ಆಡ್ ಮಾಡಲ್ಲ, ಫ್ಲೇವರ್ ಅನ್ನು ಆಡ್ ಮಾಡಲ್ಲ. ಹಣ್ಣಿನ ಕಲರ್ ಏನ್ ಬರುತ್ತೋ ಅದೇನೆ. ಹಂಗಾದ್ರೆ ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿರುತ್ತೆ. ಹೌದು. ನೀವು ಹಾಲು ಕುಡ್ದಂಗೆ ಸರ್. ಬಟ್ ನಿಮ್ಗೆ ಐಸ್ ಕ್ರೀಮ್ ತಿನ್ಬೇಕು ಅನ್ನೋ ಇದಿದ್ದವಾಗ ಐಸ್ ಕ್ರೀಮ್ ತಿನ್ನಂಗೆ ಹಾಲು ಕುಡ್ದಂಗೆ ಆಗತ್ತೆ ಅಷ್ಟೇ. ಎಸ್ ಸರ್, ನಿಮ್ಮ ಮಾಮೂಲಿ ಹಾಲು ಕುಡಿಯೋದ್ ಬದಲು ಐಸ್ ಕ್ರೀಮ್ ಮೂಲಕ ಕುಡ್ದಂಗೆ ಆಗುತ್ತೆ. ಎಸ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ಡಿಸ್ಪ್ಲೇ ಮಾಡಿರ್ತೀನಿ. ಯಾರಿಗಾದ್ರೂ ಇಂತಿಷ್ಟು ಐಸ್ ಕ್ರೀಮ್ಗಳು ಬೇಕು ಅನ್ನೋದಿದ್ರೆ ಆರ್ಡರ್ ಕೊಡ್ಬೋದು. ಜೊತೆಗೆ ಶಾಪ್ಗಳಿಗೆ ಬೇಕು ಅಂದ್ರೆ ಕೊಡ್ತೀರಾ ಸರ್? ಅವ್ರದೇ ಓನ್ ಶಾಪ್ ಕೊಡ್ತೀರಿ. ಓಕೆ.
ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಾನು ಇಲ್ಲಿಗೆ ಬಂದು ತಿಂತೀನಿ ಅಂತ ಹೇಳಿದ್ರೆ ಇಲ್ಲಿಗೂ ಕೂಡ ವಿಸಿಟ್ ಮಾಡ್ಬೋದು. ಇಲ್ಲಿಯ ಲೊಕೇಶನನ್ನು ಕೂಡ ನಾನು ಕೊಡೋಣ ಸರ್. ಯಾರಾದರೂ ಬಂದರೆ ಟೇಸ್ಟ್ ಮಾಡ್ಬೋದು. ನೋಡಿ ಅಲ್ಲಿ ಇದೆ, ಅಲ್ಲೆಲ್ಲ ಐಸ್ ಕ್ರೀಮ್ಗಳನ್ನು ಇಟ್ಟಿದ್ದಾರೆ. ಸೊ ಹಂಗಾಗಿ ಟೇಸ್ಟ್ ಮಾಡೋದಕ್ಕೂ ಕೂಡ ಒಂದು ಅವಕಾಶ ಇದೆ ಸರ್. ಈಗ ವೆರೈಟಿ ಅಂತ ಹೇಳಿದ್ರಲ್ಲ, ಒಂದು ಎಕ್ಸಾಂಪಲ್ ಇಂತಿಷ್ಟು ಅಂತ ಹೇಳ್ಬೋದಾ? ಯಾವುದೆಲ್ಲ ಫ್ಲೇವರ್ಗಳಿದೆ ಅಂತ ಹೇಳ್ಬೋದು. ಈಗ ನಾರ್ಮಲ್ ಫ್ಲೇವರ್ಗಳಲ್ಲಿ ವೆನಿಲಾ, ಸ್ಟ್ರಾಬೆರಿ, ಪಿಸ್ತಾ, ಬಟರ್ ಸ್ಕಾಚು, ಆಮೇಲೆ ಚಾಕ್ಲೇಟು, ಬೆಲ್ಜಿಯನ್ ಚಾಕ್ಲೇಟು, ಚಾಕ್ಲೇಟ್ ಬ್ರೌನಿ ಫಡ್ಜ್ ಅಂತ, ರೆಡ್ ವೆಲ್ವೆಟ್, ಈ ಥರ ಎಲ್ಲ ಇದೆ. ಆಮೇಲೆ ಫ್ರೂಟ್ಸಲ್ಲಿ ಒಂದು 10 ವೆರೈಟಿ ಇದೆ. ಸೀಬೆಹಣ್ಣು, ಅಂದರೆ ಗಾವ, ಆಮೇಲೆ ಜಾಕ್ ಫ್ರೂಟು, ಆಮೇಲೆ ಮಾವಿನಕಾಯ್ದಿದೆ. ನಮ್ಮ ಯುನಿಕ್ ಫ್ಲೇವರ್ ಅದು ಮಾವಿನಕಾಯಿ ಐಸ್ ಕ್ರೀಮ್. ಹೌದಾ? ಹೌದು, ಸೂಪರ್. ಆಮೇಲೆ ಲಿಚ್ಚಿ ಇದೆ, ಆಮೇಲೆ ಪೈನಾಪಲ್ ಇದೆ, ಆಮೇಲೆ ಟೆಂಡರ್ ಕೋಕೋನಟ್ ಇದೆ. ಈ ಥರ ಎಲ್ಲ ಫ್ಲೇವರ್ಸ್ಗಳಿದೆ. ಓಕೆ. ಈ ನಮ್ಮೂರಲ್ಲಿ ಒಂದು ಗಡ್ಬಡ್ ಅಂತ ಕರೀತಾರೆ ಸರ್. ಹೌದು, ಮಂಗಳೂರು ಗಡ್ಬಡ್ ಅಂತ. ನಾವು ಅದನ್ನ ಮಂಗಳೂರು ಗಡ್ಬಡ್ ಅಂತಲೇ ನಾವು ಇಟ್ಟಿದ್ದೀವಿ. ಅದು ಸಿಗುತ್ತಾ ನಿಮ್ಮ? ಹೌದು, ಸಿಗತ್ತೆ. ಏನು ಅದು ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಿ ಬರುತ್ತೆ? ಹೌದು, ಫ್ರೆಶ್ ಫ್ರೂಟ್ಸ್ ಆಮೇಲೆ ಡ್ರೈ ಫ್ರೂಟ್ಸ್ ಎರಡೂ ಅದರಲ್ಲಿ ಇರುತ್ತೆ. ಅಂದ್ರೆ ಅದು ಪ್ಯಾಕಿಂಗ್ ಅಲ್ಲೇ ಸಿಗುತ್ತಾ ಅಥವಾ ಇಲ್ಲಿ ಬಂದು ತಿನ್ಬೇಕು? ಇಲ್ಲ, ಅದು ಪ್ರಿಪ್ರೇಷನ್ ಮಾಡಿ ಕೊಡೋದು, ಅಲ್ಲಿ ಸ್ಪಾಟ್ ಅಲ್ಲೇ ಪ್ರಿಪ್ರೇಷನ್ ಮಾಡಿಕೊಡೋದು. ಓಕೆ. ಎಸ್. ನೋಡಿ, ಮಂದಾರ ಐಸ್ ಕ್ರೀಮ್ ಬಗ್ಗೆ ನಾವು ಇಷ್ಟೊಂದು ತಿಳ್ಕೊಂಡಂಗಾಯ್ತು. ಸೊ ಫ್ರಾಂಚೈಸಿ ಬೇಕು ಅಂದರೂ ಇವ್ರು ಕೊಡ್ತಾರೆ. ಸೊ ಇಲ್ಲೆಲ್ಲ ಕಸ್ಟಮರ್ ರಿವ್ಯೂ ಇಂದ ಹಿಡಿದು ಪ್ರತಿಯೊಂದನ್ನು ನಾನು ನಿಮಗೆ ಆನ್ ಸ್ಕ್ರೀನ್ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ. ವೆಬ್ಸೈಟ್ ಕೂಡ ಇದೆಯಾ? ಹೌದು. ಏನಿದೆ ವೆಬ್ಸೈಟ್? ಮಂದಾರ ಐಸ್ .in ಅಂತ ಇದೆ. ಎಸ್, ಖಂಡಿತ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ. ನಾನು ಯಾಕೆ ಇಲ್ಲಿಗೆ ಬಂದು ಸ್ಪೆಷಲ್ ವಿಡಿಯೋ ಮಾಡಿದೆ ಅಂದರೆ, ಸೊ ಸುಮಾರು ಜನ ತಿಂತಾ ಇರುವಂಥ ಐಸ್ ಕ್ರೀಮು ಅದು ಐಸ್ ಕ್ರೀಮೇ ಅಲ್ಲ. ಸೊ ಹಂಗಾಗಿ ಈ ವಿಡಿಯೋನ ಯಾರ್ಯಾರು ನೋಡಿರ್ತಾರೆ ಅವರೆಲ್ಲ ಒಂದ್ಸಲ ನಿಮ್ಮ ಐಸ್ ಕ್ರೀಮನ್ನು ಟ್ರೈ ಮಾಡಲಿ. ಐಸ್ ಕ್ರೀಮನ್ನು ನಾವು ಸುಮಾರು ವರ್ಷಗಳ ಹಿಂದೆ ಏನು ತಿಂತಾಯಿದ್ರು, ನಮ್ಮ ಹಿಂದಿನವರೆಲ್ಲ ಪೂರ್ವಜರು ಏನು ಮಾಡ್ತಾಯಿದ್ರು, ಆ ರೂಪದಲ್ಲಿ ತಿಂದ್ರೇನೆ ಚೆನ್ನಾಗಿರುತ್ತೆ. ಬಹುಶಃ ಇವರು ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಹೊನ್ನಾವರ ಮೂಲದವರಾಗಿರೋದ್ರಿಂದ ನಿಮ್ಗೆ ಅದ್ರ ಬಗ್ಗೆ ಜಾಸ್ತಿ ಜ್ಞಾನನೇ ಇರುತ್ತೆ. ಸೊ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಒಳ್ಳೆ ಐಸ್ ಕ್ರೀಮನ್ನು ತಿಂದರೆ ಹೆಲ್ತ್ ಕೂಡ ಯಾವುದೇ ಕಾರಣಕ್ಕೂ ಕೆಟ್ಟೋಗೋದಿಲ್ಲ. ಇದೇ ಸೀಕ್ರೆಟ್ ಅಲ್ವಾ ಸರ್? ಹೌದು. ಇನ್ನೊಂದು ವಿಶೇಷ ಇದೆ. ಈಗ ನಾವು ಮಾಡೋ ಐಸ್ ಕ್ರೀಮ್ ಹೇಗೆ ಕಸ್ಟಮರಿಗೆ ಸಿಗತ್ತೆ ಅಂದ್ರೆ, ಇವತ್ತು ಮಾಡಿರೋ ಐಸ್ ಕ್ರೀಮ್ ನಾಳೆ ಕಸ್ಟಮರಿಗೆ ಸಿಗತ್ತೆ. ನಮ್ಮ ಕಾನ್ಸೆಪ್ಟ್ ಅದೇನೆ. ನಾವು ಎಷ್ಟು ಫ್ರೆಶ್ ಆಗುತ್ತೋ ಅಷ್ಟು ಫ್ರೆಶ್ ಅನ್ನು ಕೊಡ್ತೀವಿ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 1 ತಿಂಗಳ, ಅಂದ್ರೆ 1 ತಿಂಗಳ ಇರೋದು ತುಂಬಾ ಕಡಿಮೆ. 15 ದಿವಸದ ಒಳಗಡೆನೆ ಎಲ್ಲ ಖಾಲಿ ಆಗಿರುತ್ತೆ. ಇಲ್ಲ ಅಂದ್ರೆ ಇನ್ನು ಅಷ್ಟು, ಈಗ ತುಂಬಾ ಮಳೆ ಇದೆ, ತುಂಬಾ ಚಳಿ ಇದೆ ಅಂದ್ರೆ 1 ತಿಂಗಳಲ್ಲಿ ನಮ್ಮ ಸ್ಟಾಕ್ ಖಾಲಿ ಆಗಿರುತ್ತೆ. ಅಷ್ಟು ಫ್ರೆಶ್ ಆಗಿ ಕಸ್ಟಮರಿಗೆ ಐಸ್ ಕ್ರೀಮ್ ಸಿಗುತ್ತೆ. ಖಂಡಿತ ಸರ್. ಸೊ ನಾವು ಇಲ್ಲಿಗೆ ಬರ್ತೀವಿ, ಇಲ್ಲೊಂದು ವಿಡಿಯೋ ಮಾಡ್ತೀವಿ ಅಂದಾಗ ನಮಗೂ ಒಂದು ಅವಕಾಶವನ್ನು ಮಾಡಿಕೊಟ್ರಿ. ಸೊ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಮಿಬ್ಬರಿಗೂ ಕೂಡ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನೋಡಿ, ಮಂದಾರ ಐಸ್ ಕ್ರೀಮ್ ಅವರ ಕಾಂಟ್ಯಾಕ್ಟ್ ನಂಬರ್, ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್, ಅಡ್ರೆಸ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಕೂಡ ಮಾಡಿರ್ತೀನಿ. ಯಾರಾದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಮಗೂ ಇಷ್ಟು ಐಸ್ ಕ್ರೀಮ್ ಬೇಕು, ನಮಗೂ ಫ್ರಾಂಚೈಸಿ ಬೇಕು, ನಮ್ಮ ಶಾಪಲ್ಲೂ ಇವ್ರ ಐಸ್ ಕ್ರೀಮನ್ನು ಇಡಬೇಕು, ಇಲ್ಲ ನ್ಯಾಚುರಲ್ ಆಗಿರೋ ಫ್ಲೇವರ್ನ ಐಸ್ ಕ್ರೀಮನ್ನು ನಮ್ಮ ಮನೆಗೆ ನಾವು ತರಿಸ್ಕೋಬೇಕು ಅಂದರೂ ಕೂಡ ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನೇರವಾಗಿ ಇಲ್ಲಿಗೆ ಬನ್ನಿ. ನಾನು ಬೆಂಗಳೂರಲ್ಲೇ ಇರುವಂಥದ್ದು. ಇದರ ಕಂಪ್ಲೀಟ್ ಅಡ್ರೆಸ್ ಕೂಡ ನಾನು ಕೊಟ್ಟಿರ್ತೀನಿ. ಇದು ಇವತ್ತಿನ ವಿಶೇಷ. ಸ್ಟೇ ಟ್ಯೂನ್. ಹೆಗ್ಗದ್ದೆ.